ಹಾಯ್ ಹಲೋ ನಮಸ್ಕಾರ. ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಚನಾ. ಬಿಗ್ ಬಾಸ್ ಅಪ್ಡೇಟ್ ಗಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ರೋ ಅವ್ರಿಗೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು, ಕತೆ ಕಿಚ್ಚನ ಜೊತೆ ನೋಡಿರ್ಬೋದು. ಅದರಲ್ಲಿ ಕೆಲವೊಂದಷ್ಟು ಮಾತುಕತೆ ಎಲ್ಲ ನಡೀತು. ಅದರಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಮತ್ತೆ ಮನೆಗೆ ರಿಟರ್ನ್ ಆದ ರಕ್ಷಿತ್ ಅವರು ಕೂಡ ಸುದೀಪ್ ಸರ್ ಮುಂದೆ ಏನೇನೆಲ್ಲ ಮಾತಾಡಿದ್ರು ಅದನ್ನ ಮನೆ ಒಳಗ್ ಬಂದು ಕೂಡ ಮನೆಯವ್ರ ಹತ್ರ ಎಲ್ಲಾರ ಹತ್ರನೂ ಮಾತಾಡಿದ್ರು. ಆದ್ರೆ ಅವರು ಸುದೀಪ್ ಸರ್ ಮುಂದೆ ಹೇಗೆ ರೆಬೆಲ್ ಆಗಿದ್ರು ಅದೇ ತರ ಮನೆಯಲ್ಲಿ ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಯಾಕೋ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರು. ಹಾಗೆ ಬಿಗ್ ಬಾಸ್ ನ ಈ ಒಂದು ಸೀಸನ್ 12 ಅಲ್ಲಿ ಜಗಳನೇ ಆಗ್ತಿಲ್ಲ, ಯಾರು ಅಷ್ಟು ಮಾತಾಡ್ತಿಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಈಗ ಆ ಒಂದು ಜಗಳದ ಕಿಡಿ ಈಗ ಹತ್ಕೊಂಡಿದೆ ಅನ್ಸುತ್ತೆ. ಜಗಳ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಮುಗಿಯಲ್ಲ ಅಂತಾರಲ್ಲ, ಅದು ನಿಜಾನೇನೆ. ಯಾಕಪ್ಪ ಅಂತಂದ್ರೆ ಈಗ ಅವ್ರದೇ ಜಗಳ ಜಾಸ್ತಿ ಆಗಿರೋದು. ಸೊ ರೀಸೆಂಟ್ ಆಗಿ ಬಿಗ್ ಬಾಸ್ ಕೂಡ ಕಾಕ್ರೋಚ್ ಸುದಿ ಅವ್ರಿಗೆ, ಅಂದ್ರೆ ಮೊದಲ ಫೈನಲಿಸ್ಟ್ ಆಗಿರೋ ಕಾಕ್ರೋಚ್ ಸುದಿ ಅವ್ರಿಗೆ ಒಂದು ಅಧಿಕಾರನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಅಸುರಾಧಿಕಾರಿ ಅನ್ನೋ ಅಧಿಕಾರನ ಕೊಡ್ತಾರೆ. ಆದ್ರೆ ಅಧಿಕಾರನ ಕೊಟ್ಟಿರೋದು ಸುದಿ ಅವ್ರಿಗಾದ್ರೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ವಾಯ್ಸ್ ಜೋರ್ ಆಗ್ತಿರೋದೆ ಅಶ್ವಿನಿ ಗೌಡ ಮೇಡಮ್ ಅವ್ರದ್ದು. ಯಾಕಂದ್ರೆ ಅವರೇ ಜಾಸ್ತಿ ಮಾತಾಡ್ತಾ ಇರೋದ್ರಿಂದ ಅವ್ರದೇ ಹೈಲೈಟ್ ಆಗಿದೆ. ಸೊ ಅಧಿಕಾರ ತಗೊಂಡಿರುವಂತಹ ಸುಧೀರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಇನ್ನು ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಮಾತುಗಳು ಕೂಡ ಎಲ್ಲೇ ಮೀರಿ ಹೋಗ್ತಾ ಇದೆ. ಈ ಒಂದು ಜಗಳ ಎಲ್ಲಿ ಮುಟ್ಟುತ್ತೋ ಏನ್ ಮುಟ್ಟುತ್ತೋ ಅದನ್ನ ಕಾದ್ ನೋಡ್ಬೇಕು. ಇದ್ರ ಜೊತೆಗೆ ಅಂದ್ರೆ ಜಂಟಿ ಮತ್ತೆ ಒಂಟಿಗಳ ನಡುವೆ ಜಂಟಿಯವರು ಕಮ್ಮಿ ಜಗಳ ಮಾಡ್ತಾರೆ, ಒಂಟಿಯವರು ಜಾಸ್ತಿ ಜಗಳ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಜಂಟಿಗಳೆಲ್ಲ ಒಗ್ಗಟ್ಟಾಗಿ ಒಂಟಿಗಳ ಮೇಲೆ ಜಗಳಕ್ಕೆ ಹೋಗ್ತಿದ್ದಾರೆ. ಆದ್ರೆ ಮಾತಿನ ಹಿಡಿತ ತಪ್ತಾ ಇರೋದು ಜಂಟಿನ ಒಂಟಿನ ಅಂತ ನೋಡೋದಾದ್ರೆ ಇದ್ರಲ್ಲಿ ಇಬ್ರು ಕೂಡ ಇದ್ದಾರೆ. ಅಂತಂದ್ರೆ ಒಬ್ರನ್ನ ಪ್ರೊವೋಕ್ ಮಾಡೋದಾಗ್ಲಿ ಟ್ರಿಗರ್ ಮಾಡೋದಾಗ್ಲಿ ಅದು ಎರಡು ಕಡೆಯಿಂದ ಬರ್ತಾ ಇರುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ರಾಜಮಾತೆ ಆಗಿದ್ದಂತಹ ಅಶ್ವಿನಿ ಅವರು ಅವಾಗ ಮಾತಾಡುವಾಗ ಎಲ್ಲೋ ಒಂದ್ ಕಡೆ ನಾನ್ ಹಿಂಗ್ ಮಾತಾಡ್ತಾ ಇದ್ದೀನಿ, ನೀವ್ ಈ ತರ ಮಾತಾಡೋದು ತಪ್ಪು ಅಂತ ಹೇಳ್ತಿದ್ರು. ಆದ್ರೆ ಈಗ ಅವ್ರು ಮಾತಾಡ್ತಾ ಇರೋ ಮಾತೆ ಕೂಡ ಎಲ್ಲೋ ಒಂದ್ ಕಡೆ ಮೀರ್ತಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವತ್ತು ಅಂದ್ರೆ ನೆನ್ನೆ ಒಂದು ಪ್ರೊಮೋ ಬಿಟ್ಟಿದ್ರು. ಆ ಪ್ರೊಮೋ ಪ್ರಕಾರ ನೋಡೋದಾದ್ರೆ ಅವರು ಮಾತಾಡ್ತಾ ಇರೋ ಮಾತು ಕೂಡ ತುಂಬಾ ಅತಿರೇಕಕ್ಕೆ ಹೋಗ್ತಿದೆ. ಅಂದ್ರೆ ಇನ್ನೊಬ್ರನ್ನ ಪ್ರೊವೋಕ್ ಮಾಡ್ತಾ ಇರೋರು, ಬನ್ನಿ ಏನ್ ಮಾಡ್ತೀರಾ ನೋಡೋಣ ಅನ್ನೋ ಕೆಲವೊಂದು ಮಾತುಗಳಾಗಿರ್ಬೋದು, ಮೈ ಫುಟ್ ಅನ್ನೋ ಮಾತುಗಳಾಗಿರ್ಬೋದು, ಎಲ್ಲ ಒಂದ್ ಕಡೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರೇ ಇನ್ನೊಬ್ರಿಗೆ ಬುದ್ಧಿ ಹೇಳ್ತಿದ್ರು, ಈ ರೀತಿ ಮಾತಾಡಬಾರ್ದು, ಈ ರೀತಿ ಮಾತಾಡ್ಬೇಕು ಅಂತ. ಆದ್ರೆ ಈಗ ಅವರ ಮಾತೆ ಎಲ್ಲೋ ಒಂದ್ ಕಡೆ ತಾರಕಕ್ಕೆ ಏರ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತಹ ಸ್ಪರ್ಧಿಗಳೆಲ್ಲರನ್ನು ನೋಡ್ತಾ ಇದ್ರೆ ಎಲ್ಲರೂ ಒಬ್ರಿಗಿಂತ ಒಬ್ರು ಹೆಚ್ಚು ಅನ್ನೋ ತರ ಯಾರೆಲ್ಲ ಸೈಲೆಂಟ್ ಆಗಿದ್ರು ಎಲ್ಲರೂ ಕೂಡ ವೈಲೆಂಟ್ ಆಗಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದು ಪ್ರೋಮೋ ಬಂತು. ಆ ಪ್ರೋಮೋಲು ಕೂಡ ಅಶ್ವಿನಿ ಗೌಡ ವರ್ಸಸ್ ಅಶ್ವಿನಿ ಅಂತಾನೆ ಇದೆ. ಯಾಕಪ್ಪ ಅಂತಂದ್ರೆ ಇಬ್ರು ಕೂಡ ಅಷ್ಟೇ ವೈಲೆಂಟ್ ಆಗಿ ಮಾತಾಡ್ತಾ ಇದ್ರೆ, ಇಬ್ರ ಮಾತು ಕೂಡ ಅತಿರೇಕಕ್ಕೆ ಹೋಗಿದೆ. ಮನೆ ಮಂದಿ ಎಲ್ಲ ಅವ್ರ ಜೊತೆ ಸೇರಿದ್ರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಅಲ್ಲಿ ಗಲಾಟೆನೆ ನಡೆಯಲ್ವಾ, ಇವ್ರು ಬರೀ ಹಿಂಗೆ ಇರ್ತಾರ ಅಂತ ಅನ್ಕೊಂಡಿದ್ರು. ಆದ್ರೆ ಗಲಾಟೆನೆ ಇಲ್ಲಿ ಹೈಲೈಟ್ ಆಗ್ತಿದೆ. ಸೊ ಬಿಗ್ ಬಾಸ್ ಅಂತ ಅಂದ್ರೆ ನೋಡೋರ್ಗೆ ಅಂದ್ರೆ ಆಡಿಯನ್ಸ್ಗೆ ಏನ್ ಬೇಕಪ್ಪ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು, ಒಂದು ಕಾಮಿಡಿ ಇರ್ಬೇಕು, ಜಗಳ ಕೂಡ ಇರ್ಬೇಕು. ಆದ್ರೆ ಈ ಒಂದು ಶೋನಲ್ಲಿ ಏನಾಗ್ತಿದೆ ಅಂತಂದ್ರೆ ಬರೀ ಫೈಟ್ ಜಗಳ ಇದೆ, ಮಾತು ಅದೇ ನಡೀತಾ ಇದೆ. ಈ ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಈ ಜಗಳಗಳ ನಡುವೆ ಎಲ್ಲ ಒಂದ್ ಕಡೆ ಆ ಗಿಲ್ಲಿ ಅವರು ಸೈಲೆಂಟ್ ಆದ್ರ ಏನು ಅನ್ನೋದು ಕೂಡ ಕಾದ್ ನೋಡ್ಬೇಕು. ಬಟ್ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಅಸುರಾಧಿಕಾರಿ ಅಂತ ಮಾಡಿದ್ದು ಸುಧೀರ್ನ ಆದ್ರೆ ಅವರು ಎಲ್ಲ ಒಂದ್ ಕಡೆ ಹೈಲೈಟ್ ಆಗಿರ್ಬೇಕು. ಬಟ್ ಬರೀ ಅವ್ರಿಗೆ ಗಲಾಟೆಗಳನ್ನ ನೋಡ್ಕೊಂಡಿರೋದ್ರಲ್ಲೇ ಕಳೆದೋಗಿದಾರ. ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರದೇನೆ ಹೈಲೈಟ್ ಆಗ್ತಿದ್ಯಾ ಯಾವ್ದು ಗೊತ್ತಾಗ್ತಾ ಇಲ್ಲ. ಮುಂದೆ ಬರುವಂತಹ ಸಂಚಿಕೆಯಲ್ಲಿ ನೋಡೋಣ ಇದ್ರಲ್ಲಿ ಯಾರು ಹೈಲೈಟ್ ಆಗ್ತಾರೆ, ಯಾರ ಮಾತು ಎಲ್ಲಿಗೆ ನಡೆಯುತ್ತೆ ಅಂತ ಕಾದು ನೋಡೋಣ. ಮತ್ತಷ್ಟು ಅಪ್ಡೇಟ್ ಗಾಗಿ ನೋಡ್ತಾ ಇರಿ.